ಬಟ್ ಇಟ್ ಗೆಟಿಂಗ್ ಸೋ ಯಮ್ ಅಂಡ್ ಟೆಂಪ್ಟಿಂಗ್. ಪಲ್ಪನ್ ಮಾತ್ರ ಪಲ್ಪನ್ನ ಹಾಕ್ಬಹುದು. ಎಲ್ಲ ಆಯ್ತಾ? ಎಲ್ಲ ಕರೆಕ್ಟ್ ಆಗಿದ್ಯಾ? ನೋಡು ಚೆಕ್ ಮಾಡ್ಬಿಡಿ ಅನ್ಸುತ್ತೆ. ಸ್ವಲ್ಪ ನೀರ್ ಹಾಕ್ತಾ ಇದೀನಿ. ಓಕೆ, ಹಾಕಿ. ಮಿಕ್ಸಿನ ಗ್ರ ಅನ್ಸಕ್ಕಿಂತ ಮುಂಚೆ ನೀವೇನೋ ಹೇಳಿದ್ರಿ ಪೆಟ್ಟು ಅಂದ್ರೆ ಇವ್ರಿಗೆ ಹೆಸರು ಇರ್ಬೇಕಾಗಿತ್ತು, ಬಿಕಾಸ್ ಅತಿ ಹೆಚ್ಚು ಪೆಟ್ಟು ತಿಂದಿರೋದು ಇವ್ರೆ ಅಂತ. ಐ ಥಿಂಕ್ ಇವಳು ಚಿಕ್ಕ ವಯಸ್ಸಲ್ಲಿ ತಿಂದಿರೋ ದಿನ ಇಲ್ಲ ಅಲ್ಲ, ಅದ್ ಹೇಳು. ಆಲ್ಮೋಸ್ಟ್ ಸೀರಿಯಸ್ಲಿ ಎಲ್ಲಾ ತರಾವರಿ ತಿಂದಿದ್ದಾಳು ಅವಳು. ತರಾವರಿ ರೀತಿ ತುಂಬಾ ತರ್ಲೆ. ಹಂಚು, ಅದು ಬಿಸಿ ಹಂಚಿಟ್ಟಿರೋದು, ಏನದು ಏನಂತಾರ ಅದಕ್ಕೆ, ಉದ್ಬತ್ತಿ, ಅದೆಲ್ಲ ಎವ್ರಿ ಟೈಪ್ ಪೆಟ್ಟಿಸ್ಟ್ ಅವಳಿಗೆ. ತುಂಬಾ ನಾನು ಸ್ವಲ್ಪ ಅಮ್ಮನ್ ಜಾಸ್ತಿ ತರಲೆ ಮಾಡ್ತಾ ಇದ್ದೆ ಚಿಕ್ಕದಿರುವಾಗ. ಒಂದು ಆಲ್ಮೋಸ್ಟ್ ಒಂದು 6-7 years, 6-7 years ತುಂಬಾ ಸೈಲೆಂಟ್ ನಾನು. ಆಮೇಲೆ ವೈಲೆಂಟ್ ಸ್ವಲ್ಪ ಅಂದ್ರೆ ಸರಿ ಆಯ್ತಪ್ಪ, ಹೇಗೂ ಹುಟ್ಟಿದೀವಿ ಎಂಜಾಯ್ ಮಾಡೋಣ. ಒಂದ್ ಮಾತ್ರ ಕನ್ಫರ್ಮ್ ಆಯ್ತು, ಇವ್ರ ಕೈಯಲ್ಲಿ ಸೌಟ್ ಎಲ್ಲ ಲಾಂಗ್ ಇರ್ಬೇಕಾಗಿತ್ತು. ಅದ್ರಲ್ಲೂ ಇಟ್ಟಿದ್ದೆ ಅಲ್ಲ ಸೌಟಲ್ಲಿ, ಮತ್ತೆ ಏನದು ಚಪಾತಿ ಕೋಲಲ್ಲಿ, ಲಟ್ಟನ್ಗೆ, ಎಲ್ಲದ್ರಲ್ಲೂ ಅವ್ರ ಅಮ್ಮ ಇವ್ರಿಗೆ ಹೊಡ್ದೇ ಇರೋ. ಮಂಗ್ಳೂರ್ ಕಡೆ ಒಂದು ನಾಗರ ಬೆತ್ತ ಅಂತ ತುಂಬಾ ಫೇಮಸ್. ಅದು ಸ್ವಲ್ಪ ಅಂದ್ರೆ ನಾವು ಚಿಕ್ಕದಿರುವಾಗ ಇವಾಗ ಏನಾದ್ರು ತರ್ಲೆ ಮಾಡಿದ್ರೆ ನಾವು ಯೂಶಲಿ ಎಲ್ಲ ತಂದೆ ತಾಯಿ ಒಂದು ಕೋಲ್ ತಂದು ಹೊಡಿತಾರಲ್ವಾ, ಇದು ಎಕ್ಸ್ಟ್ರಾ ಲಾಸ್ಟ್. ಅದು ನಾವ್ ಅದನ್ನ ಹೇಗೂ ಕಟ್ ಮಾಡಿ ಸೈಡ್ ಅಲ್ಲಿ ಇಡ್ತೀವಿ ಅಥವಾ ಎಲ್ಲಾದ್ರೂ ಬಚ್ಚಿಡ್ತೀವಿ. ಸೊ ಅಮ್ಮನ್ ಗೊತ್ತಿತ್ತು ಇದು ಏನು ವರ್ಕೌಟ್ ಆಗಲ್ಲ ಅಂತ, ಅದಕ್ಕೆ ನಾಗರ ಬೆತ್ತ ಅಂತ ಅದನ್ನ ಕಟ್ ಮಾಡೋದಿಕ್ ಸಾಧ್ಯನೇ ಇಲ್ಲ. ಸೊ ಅದನ್ನ ಸ್ವಲ್ಪ ಫೇಮಸ್. ನಾನು ಆಕ್ಚುಲಿ ಅಷ್ಟೇ ತರ್ಲೆ ಮಾಡ್ತಾ ಇದ್ದೆ, ಬಟ್ ಇವಾಗ ತುಂಬಾ ಒಳ್ಳೆ ಹುಡುಗಿ ನಾನು. ಅದನ್ನ ಅವಳೇ ಹೇಳ್ಕೊಳ್ಳೋದು. ಐ ಕ್ಯಾನ್ ಬಿಲೀವ್ ಇಟ್. ಬನ್ನಿ ಗಿರ್ರ ಅನ್ಸೋಣ. ಇದು ಇನ್ನು ಆಕ್ಚುಲಿ ರೆಡ್ ಆಗ್ಬೇಕು. ಇವಾಗ ಆಡ್ ಮಾಡ್ತೀರಾ ಮತ್ತೆ? ಇಲ್ಲ ಅಂದ್ರೆ ನಾನು ಸ್ವಲ್ಪ ಜಾಸ್ತಿನೇ ಹಳದಿ ಹಾಕಿದ್ದೆ, ಸೊ ಬ್ಯಾಲೆನ್ಸ್ ಎಲ್ಲೋ ಜಾಸ್ತಿ ಬಂತು. ಇಲ್ಲ ಅಂತ ಹೇಳಿದ್ರೆ ಜಾಸ್ತಿ ಮೆಣಸು ಹಾಕಿದ್ರೆ ರೆಡ್ ಜಾಸ್ತಿ ಬರುತ್ತೆ, ರೆಡ್ ಕಾಲ ಬರೋದು, ಎಲ್ಲೋ ಕಡಿಮೆ ಬರುತ್ತೆ. ಇದು ಸಾಕ ಈಗ? ಸಾಕು. ಸೊ ಮಹಾಜನಗಳೇ, ಇನ್ನು ಕೆಂಪಾಕ್ಬೇಕು ಅಂದ್ರೆ ಪ್ಲೀಸ್ ಟು ಬಿ ಆಡಿಂಗ್ ಮೋರ್ ರೆಡ್ ಚಿಲ್ಲೀಸ್, ಆಸ್ ಸಿಂಪಲ್ ಆಸ್ ದಟ್. ಚಿಕನ್ ಕಾಯ್ತಾ ಇದೆ. ನಂಗೊಂದ್ ಕಡಾಯಿ ಬೇಕಿತ್ತು ಎಣ್ಣೆ. ಮಂಗಳೂರಲ್ಲಿ ಜಾಸ್ತಿ ಆಗಿ ನಾವು ಕೋಕೋನಟ್ ಆಯಿಲ್ ನ ಯೂಸ್ ಮಾಡ್ತೀವಿ, ಬಟ್ ಇಲ್ಲಿ ನಿಮಗೋಸ್ಕರ ಸ್ಪೆಷಲ್ ಆಗಿ ಗೋಲ್ಡ್ ವಿನ್ನರ್ ರಿಫೈನ್ ಸನ್ಫ್ಲವರ್ ಆಯಿಲ್ ಇಟ್ಟಿದ್ದೀವಿ. ಗುಡ್ ಇನಫ್. ಸೊ ಇದು 1 ಟೇಬಲ್ ಸ್ಪೂನ್ ಎಣ್ಣೆ. ಸ್ವಲ್ಪ ಜೀರಿಗೆ ಹಾಕ್ಬಹುದು ಹೆಸರಿಗೆ. ನಾನು ಆಕ್ಚುಲಿ ಕಲಿತಾ ಇರೋದು. ನೀನು ಕೌಂಟ್ ಮಾಡಿಲ್ಲ? ಇಲ್ಲ. ಆಮೇಲೆ ಒಂದು ಹಾಫ್ ಈರುಳ್ಳಿ ಹಾಕ್ತಾ ಇದ್ದೀನಿ. ಕೌಂಟ್ ಮಾಡು. ಇರೋದ್ 4, ಅದನ್ನೇನ್ ಮಿಗಿಸ್ತಾ ಇದ್ರೆ ಹಾಕ್ಬಿಡಿ ಪಾಪ. ಕೌಂಟ್ ಮಾಡ್ತಿದ್ದಾರೆ, ಅರ್ಥ ಆಗ್ತಿಲ್ವಾ? ಇವಾಗ ಗೊತ್ತಾಗ್ತಾ ಇದೆ. ಸೊ ಇವಾಗ ಇದನ್ನ ಹಾಕ್ಬೋದು. ಓಕೆ, ಬ್ಯೂಟಿಫುಲ್. ಕರೆಕ್ಟ್ ಆಗಿ ಲವ್ಲಿ ಆರೆಂಜ್ ಶೇಡ್ ತಗೊಂಡಿದೆ. ಆಕ್ಚುಲಿ ರೆಡ್ ಶೇಡ್ ಇರ್ಬೇಕು. ನಾನು ಸ್ವಲ್ಪ ಅಂದ್ರೆ ಮೆಣಸಿನಕಾಯಿ ಕಡಿಮೆ ಹಾಕಿದೆ, ಸ್ವಲ್ಪ ಹಳದಿ ಜಾಸ್ತಿ ಹಾಕಿದ್ನಲ್ಲ. ಸೊ ಇದು ನಮ್ಮ ಸ್ಪೆಷಲ್ ಪುಳಿ ಮುಂಚೆ. ಸೊ ಇದಕ್ಕೆ ಉಪ್ಪು ಹಾಕಿಲ್ಲ ನಾನು. ಕರೆಕ್ಟ್ ಒಂದು 2 ಟೀಸ್ಪೂನ್ ಉಪ್ಪು. ಇದಿವಾಗ ಚೆನ್ನಾಗಿ ಬಾಯ್ಲ್ ಆಗ್ಬೇಕಾ? ಹೌದು. ಇವಾಗ ನಾನು ಇದಕ್ಕೆ ಚಿಕನ್ ಹಾಕ್ತಾ ಇದ್ದೀನಿ. ಚಿಕನ್ ಇಸ್ ಗೋಯಿಂಗ್ ಇನ್. ಇಟ್ಸ್ ಗೋಯಿಂಗ್ ಟು ಗೆಟ್ ಬಾಯ್ಲ್ಡ್ ಅಂಡ್ ಕುಕ್. ಸಾಕು. ಉಪ್ಪು ಸಾಕಾ? ಅಮೇಜಿಂಗ್. ಟೇಸ್ಟ್ ಮಾಡ್ತೀರಾ? ನೀನ್ ಮಾಡು. ನಾನೇ ನಾನ್ ಮಾಡ್ತೀನಿ. ಕಮ್ ಆನ್, ವೇರ್ ಇಸ್ ದ ಸ್ಪೂನ್? ವಿ ವಿಲ್ ಟೇಕ್ ದ ರಿಸ್ಕ್ ಬಿಕಾಸ್ ಐ ಬಿಲೀವ್ ಇನ್ ಯು. ನಾವು ನಮ್ಮ ಟೇಸ್ಟಿಂಗ್ ಟೆಕ್ನಿಕ್ ಟ್ರೈ ಮಾಡ್ತಾ ಇದೀವಿ. ಇದು ಹೊಸ ಟೆಕ್ನಿಕ್ ಆಯ್ತಾ ಅಂತ ಇಲ್ಲಿ ಈ ಶೋ ಅಲ್ಲಿ ಇಲ್ಲಿ ಹಾಕ್ಬಿಟ್ಟು ಟೇಸ್ಟ್ ಮಾಡ್ಬೇಕಂತ. ಆಸ್ ಇಫ್ ಯು ನೋ ದಟ್ ಅಕೀಲಾ ಥಿಂಗ್ ಇದೆ. ಪರ್ಫೆಕ್ಟ್. ವಾವ್ ಪ್ರಜ್ಞಾ, ಏನ್ ಹೇಳಿದ್ರಿ ನೀವು? ಅದು ಲಾಲ್ ಕಿಲಾ ಅಲ್ವಾ? ಲಾಲ್ ಕಿಲಾ. ನನ್ ಕಿವಿಗೆ ಏನೋ ಬೇರೆ ಕಿಲಾ ಬಿತ್ತು, ನಿಮ್ಗೆ ಅದೇ ಕೇಳಿಸುತ್ತೆ ಅಲ್ವಾ? ಕರೆಕ್ಟ್. ತುಂಬಾ ಚೆನ್ನಾಗಿದೆ. ಹೌದಾ? ನಿಮ್ ಕಿಲಾಗಿಂತ ಇದ್ರಲ್ಲಿ ಭಾರಿ ಕಿಲಾ ಆಗಿದೆಯಾ? ಇದು ಭಾರಿ ಕಿಕ್ಕಿದೆ. ಓಕೆ. ಖಾರ, ಹುಳಿ, ಪ್ರೀತಿ, ಕೈ ರುಚಿ ಎಲ್ಲ ಪರ್ಫೆಕ್ಟ್. ತಗೊಳ್ಳಿ. ಒಂದೇ ಸ್ಪೂನ್ ಅಂತ. ನಾನ್ ನಿಮ್ ಕಿಲಾ ತರ ಟೇಸ್ಟ್ ಮಾಡಲ್ಲ. ಹಂಗೆ ಡೈರೆಕ್ಟ್ ಉಪ್ಪು ಮಾಡ್ಕೊಳ್ಳಿ. ಬ್ರಿಲಿಯಂಟ್ ಅಲ್ಲ? ವೆರಿ ನೈಸ್.
ಶಾಬಾಷ್. ವೆರಿ ನೈಸ್ ಪ್ರಜ್ಞಾ. ಮಂಗಳೂರಲ್ಲಿ ಮ್ಯಾಂಗ್ಳೂರ್ಗೆ ಶಾನ್. ಒಂದು ಅರಮನೆನ ಕಟ್ಸ್ಕೊಡ್ತಾರೆ. ಹೌದೌದು ಚೆನ್ನಾಗಿ ಮಾಡಿದೆ ಅಷ್ಟೇ. ಫಸ್ಟ್ ದೊಡ್ಡಮ್ಮ ಇವಳಿಗೆ. ಹಾ ಸೊ ಫೈನಲ್ ಟಚ್ ಏನು ಅಂತ ಹೇಳಿದ್ರೆ ಒಗ್ಗರಣೆ ಹಾಕ್ಬೇಕು. ಕಮ್ ಆನ್ ಲೆಟ್ಸ್ ಡೂ ಇಟ್. ಸೊ ಒಗ್ಗರಣೆಗೆ ನಂಗೊಂದ್ ಚಿಕ್ಕ ಪ್ಯಾನ್ ಬೇಕು. ನಾವೇ ಸ್ಪೆಷಲ್ ಒಗ್ಗರಣೆಗೆ ಈ ಸೈಜ್ ಅದ್ ಪೂರ್ತಿ ಆನಿಯನ್ ಹಾಕ್ತೋ ಇಲ್ವಾ? ಇಲ್ಲ ಇಲ್ಲ. ಓಕೆ ಇವಾಗ ಏನ್ ಕೊಡ್ಲಿ? ಎಣ್ಣೆ ಎಣ್ಣೆ ಸುಮ್ನೆ ಹಂಗೆ ಒಂಚೂರು ಒಗ್ಗರಣೆಗೆ. ಇಲ್ಲ ತುಂಬಾ ಜಾಸ್ತಿ. ತುಂಬಾ ಜಾಸ್ತಿನೇ ಹಾಕ್ಬೇಕಾ ಎಣ್ಣೆ? ಇವಾಗ ದೊಡ್ಡ ಪ್ಯಾನ್ ಯೂಸ್ ಮಾಡ್ತೀರಾ? 2 ಸ್ಪೂನ್ ಒಂದ್ 2 ಟೇಬಲ್ ಸ್ಪೂನ್. ಇದು ಡೀಪ್ ಫ್ರೈ ಆಗ್ಬೇಕಲ್ವಾ ಆನಿಯನ್? ಓಕೆ ಓಕೆ. ಕ್ರಿಸ್ಪಿ ಆನಿಯನ್ ತರ ಮಾಡ್ಬೇಕು. ಓಕೆ ಓಕೆ ಹಾಕಿ ಹಾಕಿ. ಅದಕ್ಕೆ ಚಿಕ್ಕ ಬಾಂಡ್ಲಿಕ್ಕೆ ಹೇಳಿದ ನೀನು. ಸ್ಮಾರ್ಟ್. ಇವಾಗ ಈರುಳ್ಳಿ ಹಾಕೋಣ. ಈರುಳ್ಳಿ ಇದು ಫೈನ್ಲಿ ಚಾಪ್ಡ್ ಈರುಳ್ಳಿ. ಸರಿ ಇದನ್ನ ಲೆಕ್ಕ ಮಾಡಾಕ್ತಿಯಾ? ಇಲ್ಲ ನಾನ್ ಬರೀ ಫೈನ್ಲಿ ಚಾಪ್ ತೆಗಿತಾ ಇದ್ದೀನಿ. ಬೇಡ ಹಾಕು, ಪರವಾಗಿಲ್ಲ, ನಾವೇ ತಿನ್ನೋದು. ಓಕೆ ಇದು ಇವಾಗ ಡೀಪ್ ಫ್ರೈ ಆಗ್ಬೇಕು. ಬಿಸಿ ಆಗ್ತಿದೆ. ಎಸ್, ನೋ ದಟ್ಸ್ ಎ ಟೇಸ್ಟ್. ಆಕ್ಚುಲಿ ಈರುಳ್ಳಿ ಗೋಲ್ಡನ್ ಬ್ರೌನ್ ಆದಾಗ ಒಂದು ಬೇರೆನೆ ಫ್ರೇಗ್ರೆನ್ಸ್ ಬರುತ್ತೆ. ಡಾರ್ಕ್ ಇವಾಗ ಕ್ರಿಸ್ಪಿ ಮಾಡಿದಾಳೆ ಇವಳು ಕೂತ್ಕೊಂಡು. PhD ಮಾಡಿದ್ದಾರೆ. ಟ್ರೈ ಮಾಡ್ಕೊಂಡು ಈ ಲೆವೆಲ್ಗೆ ಏನ್ ಸ್ಮೆಲ್ ಬಂದಿದೆ, ಈ ಲೆವೆಲ್ಗೆ ಏನ್ ಸ್ಮೆಲ್ ಬಂದಿದೆ. ಮುಂದಿನ ದಿನಗಳಲ್ಲಿ PhD ಮಾಡಿ ಥೀಸಿಸ್ ಬರೀತಾರೆ ಈರುಳ್ಳಿ ಬಗ್ಗೆ. ಆನಿಯನ್ ಫ್ರೈಯಿಂಗ್ ಥೀಸಿಸ್. ಸರಿ. ಸೊ ಡನ್. ಎಸ್ ಯು ಕ್ಯಾನ್ ಸ್ವಿಚ್ ಆಫ್ ದ ಪ್ಯಾನ್. ಸೊ ಅದನ್ನ ಓಪನ್ ಮಾಡ್ಬೇಕು. ಕಮಾನ್ ಇದನ್ನ ಇವಾಗ ಚಿಶ್ ಅಂತ ಹಾಕಿ. ಐ ಲೈಕ್ ದಟ್ ಸೌಂಡ್. ನೀಚು ಇಷ್ಟ ಆಗತ್ತೆ. ರೆಡಿ ಸ್ಟಡಿ ಗೋ. ನಿನ್ನ ಆ ಕಡೆ ತಳ್ಳಿಬಿಟ್ಟು ಅವಳು ಹಾಕ್ತಾ ಇದ್ದಾಳೆ ನೋಡಿ. ಸದ್ಯ ನನ್ನ ಅದ್ರಲ್ಲಿ ತಳ್ಳಿಲ್ವಲ್ಲ. ಬೈದವೆ ಈ ತಳ್ಳು ಅಂದ ತಕ್ಷಣ ಜ್ಞಾಪಕ ಬಂತು ನನಗೆ. ಒಂದು ಸ್ಮಾಲ್ ಕಾರಲ್ಲಿ 8 ಜನನ ತುರ್ಕಿ ತಳ್ಳಿ ಏನೋ ಒಂದು ಟ್ರಿಪ್ ಇನ್ನೊಂದು ಗಾಡಿಯಲ್ಲಿ ಕೂತ್ಕೊಳ್ಳಲ್ಲ ಅಂತ ಎಷ್ಟು ಜನ ಇದ್ವಿ ಅಷ್ಟು ಜನ ಒಂದು ಗಾಡಿಯಲ್ಲಿ ಕೂತ್ಕೊಂಡು ಲಿಟ್ರಲಿ ಅದು ಸ್ಟಫ್ಡ್ ಆಗಿ ಹೋಗಿದೀವಿ. ಐ ವಾಸ್ ಡ್ರೈವಿಂಗ್, ಸೊ ಐ ವಾಸ್ ಸೇಫ್. ಎಂಟೈರ್ ಕಾರ್ ಅಲ್ಲಿ ನಾವು ಎಷ್ಟು ಫಿಮೇಲ್ ಪಾಪ್ಯುಲೇಷನ್ ಇದ್ವಿ. ಹಸ್ಬೆಂಡ್ ವಾಸ್ ಓನ್ಲಿ ಗೈ ಸಿಟ್ಟಿಂಗ್. He had to listen to our chit chat continuously. ಲಕ್ಕಿನೋ ನನಗೆ ಗೊತ್ತಿಲ್ಲ. ಪಾಪ ಹೊರಗಡೆ ರೋಡ್ ಅಲ್ಲಿ ಹೋಗೋರೆಲ್ಲ ಏನಪ್ಪ ಕ್ರೇಜಿ ಫ್ಯಾಮಿಲಿ. ಇಂಪಾರ್ಟೆಂಟ್ ಕ್ವೆಶ್ಚನ್, ಅವರು ಡ್ರೈವರ್ ಸೀಟ್ ಅಲ್ಲಿ ಇದ್ರ ಅಥವಾ ನಾನ್ ಡ್ರೈವ್ ಮಾಡ್ತಾ ಇದ್ದೆ. ಡೆಫಿನೆಟ್ಲಿ ಅವ್ರ ಸೀಟ್ ಅಲ್ಲಿ ನಾನು ಇದ್ದಿದ್ದು. ದೆರ್ ಈಸ್ ಡೆಫಿನೆಟ್ಲಿ ಲಕ್ಕಿ. ಪಾಪ ಲೈಕ್ ಸ್ಯಾಂಡ್ವಿಚ್ ಆಗಿ ಹೆಣ್ಮಕ್ಳ ಮಧ್ಯೆ. ಅಯ್ಯೋ ಇಲ್ಲ, ಅದ್ ಕೇಳ್ಬೇಡಿ, ಅವ್ರ ಪಾಪ ಕಿವಿ ಏನಾಗಿರುತ್ತೋ. ಒಂದ್ ಬ್ಯಾಕ್ ಸೀಟ್ ಅಲ್ಲಿ ಬರೀ ಒಂದು 5-6 ಜನ, ಫ್ರಂಟ್ ಸೀಟ್ ಅಲ್ಲಿ ಡ್ರೈವರ್ ಸೀಟ್ ಅಲ್ಲಿ ಬರೀ ಒಬ್ರೇ ಕೂತಿದ್ದು. ಮೇಲೆ ಮಿಕ್ಕಿದೆಲ್ಲ ಎಲ್ಲ ಒಬ್ಬೊಬ್ರು ಲ್ಯಾಪ್ ಮೇಲೆ on top. But it was fun going like that. It was fun. ಎಲ್ಲಾರು ನಮ್ನೆ ನೋಡ್ತಾ ಇದ್ರು. ಇಮ್ಯಾಜಿನ್ 10 ಜನ ಸೇರ್ಬಿಟ್ಟು ಒಂದೇ ಸಲ ಮಾತಾಡಿದ್ರೆ ಎಷ್ಟು ನಾಯ್ಸ್ ಕ್ರಿಯೇಟ್ ಆಗುತ್ತೆ ಅಲ್ವಾ? ಯಾ, ಇದನ್ನ ತಿನ್ಬೇಕು ಅಂದ್ರೆ ಫಸ್ಟ್ ಮಿಮಿಕ್ರಿ ಮಾಡ್ಬೇಕು. ಮಾಡಿದ್ರೇನೆ ಸಿಗೋದು. ಯಾರ್ ನಾ ಮಿಮಿಕ್ರಿ ಮಾಡೋಣ? ನಾನು ಮಿಮಿಕ್ರಿ ಎಲ್ಲ ಮಾಡ್ತಿರ್ಲಿಲ್ಲ, ಬೈತಾ ಇದ್ದಿದ್ ನಾನು ಎಲ್ಲ. ಓಕೆ, ವಿ ವಾಂಟ್ ಅ ಸ್ಯಾಂಪಲ್. ಕಮ್ ಆನ್, ಗೋ ಫಾರ್ ಇಟ್. ಇಲ್ಲ, ಯಾರೋ ಕಂಟಿನ್ಯೂಸ್ಲಿ ಹಾರ್ನ್ ಮಾಡ್ತಾ ಇದ್ರೆ ಮುಂದೆ ಎಲ್ಲ ಗಾಡಿ ಇರತ್ತೆ. ನಾನು ಇಲ್ಲಿ ಏನ್ ಸಂಸಾರ ಮಾಡಕ್ ಬಂದಿರೋದ, ನಾನು ಹೋಗ್ತಾ ಇರತ್ತೆ, ಇರೋ 1 ನಿಮಿಷ ಅಂತ ಹಿಂಗೆ ಹೋಗೋ. ಎಲ್ಲರಿಗೂ ಬೈತಾ ಹೋಗೋದು, ಆ ಕಡೆ ಬೈಯೋದು ಈ ಕಡೆ ಬೈಯೋದು. ಬ್ಯಾಂಗ್ಳೂರಲ್ಲಿ ಇದ್ರೆ ಬೈಕೊಂಡೇ ಇರ್ಬೇಕು, ಟ್ರಾಫಿಕ್ ಅಲ್ಲಿ ಎಸ್ಪೆಷಲಿ. ಓಕೆ, ಇವಾಗ ನಾವು 2 in 1 ಕೆಲಸ ಮಾಡೋಣ. ಲೆಟ್ ಮೂವ್ ಟು ದ ಡೈನಿಂಗ್ ಟೇಬಲ್. ಫುಲ್ ಮಿಂಚಿಂಗ್ ಆಗಿರೋ ಚಿಕನ್ ಪುಳಿ ಮುಂಚಿ ಹೇಗ್ ಮಾಡಿದ್ವು ಅಂತ ನೋಡಿದ್ವಿ. ಬಟ್ 1 ರೌಂಡ್ ಇಂಗ್ರೀಡಿಯೆಂಟ್ಸ್ ಮತ್ತೆ ನೋಡೋಣ. ಒಂದು ಸಣ್ಣ ರೀಕ್ಯಾಪ್ ನಿಮಗೋಸ್ಕರ. ಚಿಕನ್ ಪುಳಿ ಮುಂಚಿ ಬೇಕಾಗುವ ಸಾಮಗ್ರಿಗಳು: ಎಣ್ಣೆ, ಒಣಮೆಣಸಿನಕಾಯಿ, ಮೆಂತ್ಯ ಕಾಳು, ಧನಿಯಾ, ಜೀರಿಗೆ, ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು, ಅರಿಶಿಣ, ಚಿಕನ್. ಮಾಡುವ ವಿಧಾನ: ಬಾಣಲೆಗೆ ಎಣ್ಣೆ, ಒಣಮೆಣಸಿನಕಾಯಿ, ಮೆಂತ್ಯ ಕಾಳು, ಜೀರಿಗೆ, ಉದ್ದವಾಗಿ ಹಚ್ಚಿದ ಈರುಳ್ಳಿ ಹಾಕಿ ಅದು ಗೋಲ್ಡನ್ ಬ್ರೌನ್ ಕಲರ್ ಬರುವ ತನಕ ಹುರಿದುಕೊಂಡು ಮಿಕ್ಸಿ ಜಾರ್ಗೆ ಹಾಕಿ ಅದಕ್ಕೆ ಬೆಳ್ಳುಳ್ಳಿ, ಕರಿಬೇವು, ಅರಿಶಿಣ, ಹುಣಸೆ ಹುಳಿ ಸೇರಿಸಿ ರುಬ್ಕೊಳ್ಳಿ. ಬಾಣಲೆಗೆ ಎಣ್ಣೆ, ಜೀರಿಗೆ, ಈರುಳ್ಳಿ, ರುಬ್ಬಿದ ಮಿಶ್ರಣ, ಸ್ವಲ್ಪ ನೀರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಕ್ಲೀನ್ ಮಾಡಿದ ಚಿಕನ್ ಹಾಕಿ ಬೇಯಲು ಬಿಟ್ಟು ಮತ್ತೊಂದು ಬಾಣಲೆಗೆ ಎಣ್ಣೆ, ಸಣ್ಣಗೆ ಹಚ್ಚಿದ ಈರುಳ್ಳಿ, ಸಾಸಿವೆ ಹಾಕಿ ಒಗ್ಗರಣೆ ತಯಾರಿಸಿ ಬೇಯ್ತಾ ಇರೋ ಮಿಶ್ರಣಕ್ಕೆ ಸೇರಿಸಿದ್ರೆ ಟೇಸ್ಟಿ ಚಿಕನ್ ಪುಳಿ ಮುಂಚಿ ತಯಾರು. ದಿಸ್ ಇಸ್ ಮೈ ಫೇವರಿಟ್ ಪ್ಲೇಸ್ ಟು ಈಟ್ ಅಲ್ಲ? ಈಟ್ ಅಂಡ್ ಚಿಟ್ ಚಾಟ್. ಬಟ್ ಈ ತರ ಊಟ ಮಾಡೋ ಟೈಮಲ್ಲಿ ಅಮ್ಮನ್ ಮಿಸ್ ಮಾಡ್ಕೊಳ್ತೀರಾ? ಊಟ ಮಾಡ್ಬೇಕಾದ್ರೆ ಅಲ್ಲ, ಎಂಟೈರ್ ಡೇ. ಐ ಮೀನ್ ಶಿ ಈಸ್ ಡೆಫಿನೆಟ್ಲಿ ದೇರ್. ಕಾನ್ಸ್ಟೆಂಟ್ಲಿ ಒಂದ್ ಥಾಟ್ ಇದ್ದೇ ಇರತ್ತಲ್ವಾ ವೆನ್ ವಿ ಆರ್ ಅವೇ. ಕಂಟಿನ್ಯೂಸ್ಲಿ ಹೊರಗೆ ಊಟ ಮಾಡಿದ್ರಂತೂ ಮಮ್ಮಿನ ತುಂಬಾ ಮಿಸ್ ಮಾಡ್ತೀವಿ.
ತಿನ್ನಿ ನಿಮ್ಗೋಸ್ಕರ ಮಾಡಿದ್ದು. ಸೋ ಸ್ವೀಟ್. ಕೇಳಿದ್ರ ನನಗೋಸ್ಕರ ಮಾಡಿದ್ದು ಅಂತೆ. ಐ ಹೈಜಾಕ್ ಖರ್ಚಿರು ಪೊಕ್ಕಡೆ ನಿಜ. ನಿಮ್ಗಾಗದೆ ಇನ್ನು ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಪಕ್ಕಡೆ ಅಲ್ಲ, ಅದು ನಿಜ. ಏನು ಚಪಾತಿ? ಓ ಯಾ, ಪ್ಲೀಸ್ ಚಪಾತಿ. ಅಟ್ ಲೀಸ್ಟ್ ನೀವು ಚಪಾತಿ ಸೌತೆಕಾಯಿ ತಿನ್ನಿ, ನಮ್ಗೆ ಹೊಟ್ಟೆ ನೋವು ಬರುತ್ತೆ. ಒಬ್ರೇ ತಿಂದ್ರೆ ಸೌತೆಕಾಯಿ ತಿನ್ನೋಣ. ನಿಮ್ಗೆ ಹೊಟ್ಟೆ ನೋವು ಬರುತ್ತೆ ಸಾಕು. ಓಕೆ ಲೆಟ್ಸ್ ಎಂಜಾಯ್ ದ ಫುಡ್. ಕಮ್ ಆನ್. ಚಿಕನ್ perfect taste. Except for color, same. ನಾನು ಸೇಮ್. ನನ್ನ ಲೈಫ್ ಅಲ್ಲಿ ಪುಳಿ ಮುಂಚೆ ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಾ ಇರೋದು. ಚೆನ್ನಾಗಿದೆಯಲ್ಲ? ನನ್ ಪ್ರಕಾರ ದಿಸ್ ಇಸ್ ದಿ ಬೆಸ್ಟ್. Yeah. See, Pragya, you're getting compliments. ಈಗ ಹೇಳು. ಐ ಆಮ್ ಟೆಲಿಂಗ್ ಯು, ಐ ಥಿಂಕ್ ಪ್ರತಿಯೊಬ್ರು ಯಾರ್ಯಾರು ಕಲರ್ಸ್ ನೋಡ್ತಾ ಇದಿರೋ, ನಮ್ಮ ಸ್ಟಾರ್ ಸವಿರುಚಿ ಕಾರ್ಯಕ್ರಮನ ನೋಡ್ತಾ ಇದಿರೋ, ಇದನ್ನ ಖಂಡಿತವಾಗ್ಲೂ ಟೇಸ್ಟ್ ಮಾಡ್ಲೇಬೇಕು, ಟ್ರೈ ಮಾಡ್ಲೇಬೇಕು. ಅದ್ರಲ್ಲೂ ಫಸ್ಟ್ ಟೈಮ್ ಟ್ರೈ ಮಾಡೋರು, ತಿಂತಿರೋರು ಮಿಸ್ಸಿಂಗ್ ಸಮಥಿಂಗ್. ಯಾ, Mango food is so nice, yeah. No wonder we are addicted to it. Perfect. Ready? Don't eat. ಸ್ಟಾಪ್ ಮಾಡೋದು. ತುಂಬಾ ತಿಂದ್ರೆ ಮಜಾ ಇರಲ್ಲ. ಹಾಡ್ ಹಾಡ್ಕೊಂಡು ತಿಂದ್ರೆ ಮಜಾ ಇರುತ್ತೆ. ಸೊ ನಿಮ್ಮ ಫೇವ್ರೇಟ್ ಹಾಡು ಯಾವ್ದು? ಬಿಸಿಲಾದರೇನು, ಮಳೆಯಾದರೇನು, ಜೊತೆಯಾಗಿ ಎಂದು. ವರ್ಡಿಂಗ್ಸೇ ಗೊತ್ತಿಲ್ವಾ? ಐದು ಪಕ್ಕ ಮಾಡ್ಕೊ. ಲಿರಿಕ್ಸೇ ಗೊತ್ತಿಲ್ಲ ಮೇಡಮ್. ನಾನಿಲ್ಲವೇನು. ಕರೆಕ್ಟ್ ಅಲ್ಲ? ಕರೆಕ್ಟ್. ಹಾ, ಇವಾಗ ಎಸ್ಕೇಪ್ ಆಗೋಣ, ಕೈ ತೊಳ್ಕೊಂಡು. Two is company, three is crowd ಅಂತಾರೆ. Yep. We are changing that also today. Three is madness. Three is madness. Three is Yes. madness. ಇವಾಗ ಮಜಾ ಮಾಡಿದೀರಾ ಬೆಜ್ಜಾನು ಜೊತೆಯಲ್ಲಿ, ಮದ್ವೆಯಲ್ಲಿ, ಆಚೆ ಎಲ್ಲಾ ಕಡೆ. ಇಲ್ಲಿ ಎಷ್ಟು ಮಜಾ ಮಾಡಿದ್ರಿ? ಇಲ್ಲೂ ಸಖತ್ತಾಗಿ ಮಜಾ ಮಾಡಿದೀನಿ ಆಕ್ಚುಲಿ, ಬಿಕಾಸ್ ದಿಸ್ ವಾಸ್ ಫನ್, ವೆರಿ ಮಚ್ ಫನ್. ಇಷ್ಟೊಂದು ಐ ಡಿ ನಾಟ್ ಎಕ್ಸ್ಪೆಕ್ಟ್ ಸೋ ಮಚ್ ಆಫ್ ಫನ್ ಇಯರ್. Cooking can be fun. ಕುಕಿಂಗ್ ಕ್ಯಾನ್ ಬಿ ಫನ್ ಇಫ್ ಯು With the right company. ರೈಟ್ ಕಂಪನಿ. the right company. ಮನೇಲಂದ್ರೆ ಯಾರು ಕಂಪನಿ ಇಲ್ಲ ಅಲ್ಲ ಅಲ್ವಾ? ಅದಕ್ಕೆ ಅಷ್ಟೊಂದು ಎಂಜಾಯ್ ಮಾಡೋದಕ್ಕಾಗಲ್ಲ. ಬಟ್ ಹಿಯರ್ ಹ್ಯಾವಿಂಗ್ ಕಂಪನಿ ಲೈಕ್ ಲೆಫ್ಟ್ ಅಂಡ್ ರೈಟ್ ಗುಡ್ ಕಂಪನಿ, ಸೊ ಇಟ್ ಇಸ್ ವೆರಿ ನೈಸ್. ಬಟ್ ನಿಮ್ಮ ಕೈ ರುಚಿ ಮಾತ್ರ ಔಟ್ ಆಫ್ ದ ವರ್ಲ್ಡ್. ಅಮೇಸಿಂಗ್ ಪ್ರಜ್ಞಾ, ಇಟ್ ವಾಸ್ ಗ್ರೇಟ್ ಹ್ಯಾವಿಂಗ್ ಯು ಹಿಯರ್. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಮಿ ದಿಸ್ ಅಪರ್ಚುನಿಟಿ. ವೆಲ್ಕಮ್. ಬಿಸಿಲಾದರೇನು ಮಳೆ ಅದು ಸಾಂಗ್ ಆಗಿಲ್ಲ. ಪಾತ್ರ ಹೋಗ್ಬೇಕಾ? ಅವೆಲ್ಲ ಕಳ್ಸ್ಕೊಡ್ಬೇಕಲ್ಲ, ಅದಕ್ಕೆ ಫೀಲಿಂಗ್ ಅಲ್ಲಿ ಹಾಡ್ತದೆ ನಾನು. ಖುಷಿಯಾಗಿರೋಣ. ಬಿಸಿಲಾದರೇನು, ಮಳೆಯಾದರೇನು. ಬಾಯ್ ಪ್ರಜ್ಞಾ. ಬಾಯ್ ಬಾಯ್. ಈ 3 ದಿನಗಳು ಒಂದು ಮ್ಯಾಜಿಕಲ್. ಸೊ ನಿಮ್ಮನ್ನ ಬಿಟ್ಕೊಡೋ ಟೈಮಲ್ಲಿ ಮ್ಯಾಜಿಕ್ ಮಾಡ್ಲಾ ಒಂದು? ನೈಸ್. ಥ್ಯಾಂಕ್ ಯು ಅಂತ ಹೇಳ್ತಾ ನಮ್ಮ ಸ್ಟಾರ್ ಸವಿರುಚಿ ಎಂಟೈರ್ ತಂಡದಿಂದ ನಿಮಗೋಸ್ಕರ ಒಂದು ಸಣ್ಣ ಕಿರುಕಾಣಿಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಹಿಯರ್ ಪ್ರಜ್ಞಾ. ಸಾರಿ ಪ್ರಜ್ಞಾ ಅನ್ನ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಪುಂಡಿ ಯಜ್ಞ. Finally. ಯಜ್ಞ ಶೆಟ್ಟಿ. ನಾನಿವಾಗ ಜಪ ಮಾಡ್ಬೇಕು ಯಜ್ಞ ಅಂತ. ಸರಿ, ನೀವು ಜಪ ಮಾಡ್ಬೇಡಿ, ನೀವು ಅಡುಗೆ ಮಾಡ್ಕೊಂಡು ತಿನ್ನಿ. ರೈಟ್. ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಪವರ್ಡ್ ಬೈ ವಿಮ್. ನಾನು ನಿಮ್ಮ ಪಟಾಕಿ ಶ್ರುತಿ ಸೈನಿಂಗ್ ಆಫ್.